ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರು ಮೊದಲೇ ರೋಸಿ ಹೋಗ್ತಿದ್ದಾರೆ. ಇದೀಗ ಖಾಸಗಿ ಶಾಲೆಗಳು ಪೋಷಕರಿಗೆ ಶುಲ್ಕ ಏರಿಕೆಯ ಶಾಕ್ ಕೊಡಲು ಮುಂದಾಗ್ತಾ ಇವೆ. ಹೌದು, ಖಾಸಗಿ ಶಾಲೆಗಳು ಈ ವರ್ಷದ ಶೈಕ್ಷಣಿಕ ಸಾಲಿಗೆ ಈಗಾಗಲೇ ಮಕ್ಕಳ ದಾಖಲಾತಿ ಪ್ರಕ್ರಿಯೆಯನ್ನು ಆರಂಭಿಸಿದ್ದು, ಬಹಳಷ್ಟು ಅನುದಾನ ರಹಿತ ಶಾಲೆಗಳು 15% 20% ಪ್ರವೇಶ ಶುಲ್ಕವನ್ನು ಹೆಚ್ಚಿಸಿವೆಯಂತೆ. ಹೀಗಾಗಿ ಪೋಷಕರಿಗೆ ಕಳೆದ ಬಾರಿಗಿಂತ ಈ ಬಾರಿ ಶುಲ್ಕದ ಹೊರೆ ಹೆಚ್ಚಾಗಲಿದೆಯಂತೆ. ಹೌದು, ಒಂದೆಡೆ ರಾಜ್ಯ ಸರ್ಕಾರ ಡೀಸೆಲ್ ದರವನ್ನು ಹೆಚ್ಚಿಸಿದೆ, ಇನ್ನು ವಾಹನಗಳ ವಿಮಾ ಮೊತ್ತವನ್ನು ಕೂಡ ಹೆಚ್ಚು ಮಾಡಿದೆ. ಇದೀಗ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಕಸದ ತೆರಿಗೆಯನ್ನು ಹಾಕಲಾಗ್ತಾ ಇದೆ. ಅಲ್ಲದೆ ನೀರಿನ ದರವನ್ನು ಕೂಡ ಹೆಚ್ಚಿಸಲಾಗಿದೆ. ಇವೆಲ್ಲವೂ ಕೂಡ ಶಿಕ್ಷಣ ಸಂಸ್ಥೆಗಳಿಗೆ, ವಾಣಿಜ್ಯ ಉದ್ಯಮಗಳಿಗೆ ನೀಡುವಂತಹ ದರದಲ್ಲಿಯೇ ವಸೂಲಿಯನ್ನು ಮಾಡಲಾಗ್ತಾ ಇದೆಯಂತೆ. ಇದರ ಜೊತೆಗೆ ವಾರ್ಷಿಕ ಶಾಲಾ ನಿರ್ವಹಣೆ, ಹಾಗೆ ಶಿಕ್ಷಕರ ಸಂಬಳ, ಸಿಬ್ಬಂದಿಯ ವೇತನ, ಹಾಗೆ ಚಾಲಕರ ವೇತನ ಹೆಚ್ಚಳ, ಹೀಗೆ ಈ ಎಲ್ಲಾ ಕಾರಣಗಳಿಂದ ಶುಲ್ಕ ಹೆಚ್ಚಳ ಅನಿವಾರ್ಯ ಅಂತ ಖಾಸಗಿ ಶಾಲೆಗಳು ಹೇಳ್ತಾ ಇವೆ. ಅಲ್ಲದೆ ಖಾಸಗಿ ಶಾಲಾ ವಾಹನಗಳು ಸಹ ಶುಲ್ಕವನ್ನು ಹೆಚ್ಚಿಸಲು ಮುಂದಾಗ್ತಾ ಇವೆ. ಆದರೆ ಈ ಶುಲ್ಕ ಹೆಚ್ಚಳಕ್ಕೆ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.